ಕೋಟಿ ಜನ ಅಪ್ಲಿಕೇಶನ್ ಹಾಕಿದ್ದಾರೆ, 22 ಕೋಟಿ ಜನ. ಅದರಲ್ಲಿ ಜಾಬ್ ಸಿಕ್ಕಿರೋದು ಖಾಲಿ 7 ಲಕ್ಷ ಜನ, ಖಾಲಿ 7 ಲಕ್ಷ ಜನ. ಈ ತರ ಪರಿಸ್ಥಿತಿ ಇದೆ. ದೇಶದ ಪ್ರಧಾನಮಂತ್ರಿ ಅವರಿಗೆ ಈ ತರ ನಿರುದ್ಯೋಗ ಇದೆಯಲ್ಲ, ಏನಪ್ಪ ಪರಿಹಾರ ಅಂತ ಹೇಳಿದ್ರೆ ಒಂದು ಪರಿಹಾರವನ್ನು ಅವರು ಹೇಳಿದ್ದಾರೆ. ಆ ಪರಿಹಾರವನ್ನು ವೇದಿಕೆ ಮೇಲೆ ತರ್ತಾ ಇದ್ದೀವಿ ನಾವಿವತ್ತು. ನಮ್ಮ ಸ್ನೇಹಿತರು ನಾನು ಮನವಿ ಮಾಡ್ತೀನಿ, ಆ ಪರಿಹಾರ ನಿರುದ್ಯೋಗಕ್ಕೆ ಏನು ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಅವರು ಹೇಳಿದ್ರು, ಅದನ್ನ ನಾವು ಈ ಜನರ ಮುಂದೆ, ನಾವೆಲ್ಲರೂ ನಿಮ್ಮ ಮುಂದೆ ಅದನ್ನ ಓಪನ್ ಮಾಡ್ತಾವ. ಆ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಅತಿಥಿಗಳು ಆ ಪರಿಹಾರ ಏನು ಅಂತ ಹೇಳ್ಬಿಟ್ಟು ಜನರ ಮುಂದೆ ತೋರಿಸ್ಬೇಕು ಅಂತ ಕೇಳ್ಕೊತೀವಿ. ದಯವಿಟ್ಟು ತಗೊಂಡು ಬನ್ನಿ. ಟಿವಿ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ನಿರುದ್ಯೋಗ ಹೆಚ್ಚಾಗಿದೆಯಲ್ಲ, ಏನ್ ಮಾಡಬೇಕು, ಅದಕ್ಕೆ ನಾವು ನಿರುದ್ಯೋಗವನ್ನು ಯಾವ ರೀತಿ ಬಗೆಹರಿಸ್ತೀರಿ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಅವರು ಕೇಳಿದಾಗ ಅವರು ಹೇಳದಂತ ಉತ್ತರ ಇದು, ಪಕೋಡ ಮಾರಿ ಜೀವನ ಮಾಡುವಂತ ಉದ್ಯೋಗವನ್ನು ಸೃಷ್ಟಿ ಮಾಡಿದೀನಿ ಅಂತ ಹೇಳ್ತಾರೆ. ಸ್ನೇಹಿತರೆ, ನಿಮಗೆ ಬಹಳ ಜನಕ್ಕೆ ನಗು ಬರ್ಬೋದು, ಇದು ತಮಾಷೆ ಅನ್ಸ್ಬೋದು, ಆದ್ರೆ ಇದು ನಮಗೆಲ್ಲ ಮಾಡಿದಂತ ಅವಮಾನ. ಪಕೋಡ ಮಾಡುವಂತ ಉದ್ಯೋಗವನ್ನು ನಾವು ಅವಮಾನ ಅಂತ ನಾವು ಭಾವಿಸಲ್ಲ. ಪಕೋಡ ಮಾಡುವಂತ ಉದ್ಯೋಗ ಘನತೆಯಿಂದ ಮಾಡುವಂತ ಜೀವನ ಅಂತ ನಾವು ಭಾವಿಸ್ತೇವೆ. ಅದಕ್ಕೂ ಕೂಡ ಒಂದು ಏನೋ ಅಭಿಮಾನ ಇದೆ, ಅದಕ್ಕೂ ಕೂಡ ಒಂದು ಘನತೆ ಇದೆ ಅಂತ ನಾವು ಭಾವಿಸ್ತೇವೆ. ಆದರೆ ಟೇಬಲ್ ಮೇಲೆ ಹಿಡಿಯೋದನ್ನ. ಆದರೆ ಸ್ನೇಹಿತರೆ, ಪಕೋಡ ಮಾಡಬೇಕು ಅಂತ ಹೇಳಿದ್ರೆ ಸಿಲಿಂಡರ್ ಬೇಕು. ಸಿಲಿಂಡರ್ 1000 ರೂಪಾಯಿ ದಾಟು ಹೋಗಿದೆ. ಇವತ್ತು ಎಲೆಕ್ಷನ್ ಕಾರಣಕ್ಕೆ 900 ರೂಪಾಯಿ ಗಳಿಸಿದ್ದಾರೆ. ಎಣ್ಣೆ ಬೇಕು, ಎಣ್ಣೆ 200 ರೂಪಾಯಿ ದಾಟು ಹೋಗಿದೆ. ಇವತ್ತು ಪಕೋಡ ಮಾಡುವಂತವರಿಗೆ ESI ಇಲ್ಲ, PF ಇಲ್ಲ, ಗ್ರಾಚ್ಯುಟಿ ಇಲ್ಲ, ಪೆನ್ಷನ್ ಇಲ್ಲ. ಆ ಅಂಗಡಿಯನ್ನ ಯಾವಾಗ ಬೇಕಾದ್ರೂ ಅವರು ತೆಗೆದು ಹೋಗಬಹುದು. ಅವರಿಗೆ ಯಾವುದೇ ಆದಂತ ಗ್ಯಾರಂಟಿ ಇಲ್ಲ. ಸ್ನೇಹಿತರೆ, ಪಕೋಡ ಮಾರೋದನ್ನ ನಾವು ಗೌರವಿಸ್ತೇವೆ, ಆದ್ರೆ ಅವ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ತರ ಆದಂತ ಕೆಲಸವನ್ನ ಯಾರು ಬೇಕಾದ್ರೂ ಮಾಡಿ ಜೀವನ ಮಾಡ್ಬಿಡ್ಲಿ ಅಂತಂದ್ರೆ ಅವರಿಗೆ ಸುಭದ್ರ ಉದ್ಯೋಗದ ಭದ್ರತೆ ಇಲ್ಲ, ಗ್ಯಾರಂಟಿ ಜಾಬ್ಸ್ಗಳು ಇಲ್ಲ. ಸರ್ಕಾರ ನಾವು ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಿಲ್ಲ, ಜನರು ನೀವು ಹೆಂಗಾದ್ರೂ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಆದ್ರೆ ಸಿಲಿಂಡರ್ ರೇಟ್ ಈ ರೀತಿ ಮಾಡ್ತಾ ಇದ್ರೆ, ಆ ರೀತಿ ಯುವ ಜನರಿಗೆ ಮಾಡದಂತ ಅವಮಾನದ ಸಂಕೇತವಾಗಿ ನಾವು ಅದನ್ನು ಮರೆಯಲ್ಲ. ಈ ಚುನಾವಣೆಯಲ್ಲಿ ನಾವು ಅದಕ್ಕೆ ಪಾಠವನ್ನು ಕಲಿಸ್ತೀವಿ ಅನ್ನೋ ಸಂಕೇತವಾಗಿ ಇಟ್ಟಿದ್ದೇವೆ ಹೊರತು ಇದು ತಮಾಷೆ ಅಲ್ಲ, ಲೇವಡಿ ಅಲ್ಲ, ಬೇರೆ. ನಿಜಕ್ಕೂ ಇದು ನಾವು ಅವರಿಗೆ ಶೇಮ್ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಇದು ನಾವು ಯಾವುದೇ ರೀತಿಯಾಗಿ ಸಹಿಸಲ್ಲ. ನಾವು ಈ ಮುಖಾಂತರ 3 ಪ್ರಶ್ನೆಯನ್ನ ನರೇಂದ್ರ ಮೋದಿ ಅವರಿಗೆ ನಾವು ಇಡ್ತಾ ಈ ಉದ್ಘಾಟನೆಯನ್ನ ಮುಗಿಸ್ತೇವೆ. ನಮ್ಮ ಸ್ನೇಹಿತರು 3 ಪ್ರಶ್ನೆಯನ್ನ ಮುಂದೆ ತರಬೇಕು ಅಂತ ನಾವು ಕೇಳಿಸ್ಕೊಳ್ತೇವೆ. ಅವರು 2014ಕ್ಕೂ ಮುಂಚೆ ಆಗ್ರಾದ ಶಂಖಾನಾದ ರ್ಯಾಲಿಯಲ್ಲಿ ಹೇಳ್ತಾರೆ, ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದು ಪ್ರಕಾರ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಆಗಬೇಕಾಗಿತ್ತು. ಉದ್ಯೋಗ ಎಲ್ಲೋಯ್ತು? ನಂಬರ್ 1 ಪ್ರಶ್ನೆ. ನಂಬರ್ 2, ನಮ್ಮ ದೇಶದಲ್ಲಿ ಕನಿಷ್ಠ ಸರ್ಕಾರಿ ಇಲಾಖೆಯಲ್ಲಿ 60 ಲಕ್ಷಕ್ಕೂ ಹೆಚ್ಚು ಖಾಲಿ ಹುದ್ದೆಗಳಿದೆ. ಅದನ್ನ ಯಾಕೆ ಭರ್ತಿ ಮಾಡ್ಕೊಂಡಿಲ್ಲ ಅಂತ ಕೇಳ್ತೇವೆ. ಮತ್ತು ಭದ್ರತೆ ಇಲ್ಲದಂತ ESI, PF, ಗ್ರಾಚ್ಯುಟಿ, ಪೆನ್ಷನ್ ಯಾವುದೂ ಇಲ್ಲದಂತ ಪಕೋಡ ಮಾರುವಂತ ಉದ್ಯೋಗ ಮಾಡಿ ಅಂತ ಯಾಕೆ ಕೇಳಿದ್ರಿ? ಈ 3 ಪ್ರಶ್ನೆಯನ್ನ ಇಡ್ತಾ ನಾವು ಈ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ಉದ್ಘಾಟನೆಯಲ್ಲಿ ಕೈ ಜೋಡಿಸಿದಂತ ಎಲ್ಲ ಅತಿಥಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರನ್ನು ಅತಿಥಿಗಳು ಭಾಷಣವನ್ನ ಕೇಳಲಿಕ್ಕೆ ಕಾತರದಿಂದ ಕಾಯ್ತಿದ್ರೆ ಅಂತ ನಮಗೆ ಗೊತ್ತು. ಅವರೆಲ್ಲ ಭಾಷಣ ಆದ್ಮೇಲೆ ನಮ್ಮ ಈ ಸಮಾವೇಶದಿಂದ ಬಹಳ ಮುಖ್ಯವಾದಂತ ಘೋಷಣೆ ಇದೆ. ಆ ಘೋಷಣೆಯನ್ನ ನೀವೆಲ್ಲರೂ ಕೇಳಿಸ್ಕೊಂಡು ಆ ಒಂದು ಘೋಷಣೆಯಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಉದ್ಘಾಟನೆಯಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕಂತ ಕೇಳ್ಕೊಳ್ತೀನಿ. ಸಮಾವೇಶದಲ್ಲಿ ನೀವೆಲ್ಲರೂ ಕೂಡ ಕೊನೆವರೆಗೂ ಇದ್ದು ಭಾಗವಹಿಸಿ ಅಂತ ಕೇಳ್ಕೊಂಡು ನಮ್ಮ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.